ಕುವೈತ್ಗೆ ಬರೋಕ್ಕಿಂತ ಮುಂಚೆ ನನಗೆ ಅನ್ಸಿತ್ತ ಕುವೈತ್ ಲೈಫ್ ಕೂಡ ಇಂಡಿಯಾಗತ್ತಾನೆ ಇರ್ತೈತಿ ಬಿಡು, ಏನು ಡಿಫ್ರೆನ್ಸ್ ಇರಂಗಿಲ್ಲ. 2 ವರ್ಷ ತಾನೆ ಎಳ್ದಿರಿ ಆರಾಮ್ ಕಳಿಬೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ಬಂದ ಕೂಡ್ಲೇನ ನನಗೆ ರಿಯಾಲಿಟಿ ಚೆಕ್ ಆಗಿದ್ದು. ಇಲ್ಲಿಂದ ಬಿಸಿಲು ಅಂದ್ರ ಸುಮ್ಮನೆ ಅಲ್ಲ, ಹೊರಗೆ ಕಾಲು ಹಿಡ್ಮೇಲೆ ಗೊತ್ತಾಗ್ತೈತಿ. ಮೈ ಎಲ್ಲ ಸುಡಕ್ ಚಾಲು ಹೋಗ್ತೈತ್ಲ, ಅವಾಗ ಗೊತ್ತಾಗ್ತೈತಿ ಇಲ್ಲಿ ಬಿಸಿಲು ಹೆಂಗೈತೆ ಅಂತ ಹೇಳಿ. ಇಲ್ಲಿಂದ ರೋಡ್ ಮತ್ತ ಟ್ರಾಫಿಕ್ ರೂಲ್ಸ್ ನಮ್ಮ ಇಂಡಿಯಾಕ್ಕಿಂತ ತುಂಬಾ ಡಿಫ್ರೆನ್ಸ್ ಐತಿ. ಆದ್ರೂ ಅಡ್ಜಸ್ಟ್ ಆಗ್ತೀವಿ ನಾವು. ಕುವೈತ್ ಒಳಗ ದುಡ್ಡು ಸಂಪಾದನೆ ಮಾಡೋದ ಒಂದು ವಿಷಯ ಆದ್ರ ಅದನ್ನ ಸೇವಿಂಗ್ ಮಾಡೋದ ಇನ್ನೊಂದು ದೊಡ್ಡ ಚಾಲೆಂಜ್ ಐತಿ. ನಮ್ದಿಲ್ಲಿಂದ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗ್ಬಿಟ್ಟೈತಿ. ನಮ್ದು ಕೆಲಸ, ಊಟ, ಶಾಪಿಂಗ್, ಫ್ರೀ ಟೈಮ್ ಏನ್ ಮಾಡ್ಬೇಕು ಎಲ್ಲದಕ್ಕೂ ಹೊಸ ರೂಟೀನ್ ಆಟೋಮೆಟಿಕ್ ತಾನ ರೂಢ ಆಗ್ತೈತಿ ನಮಗ್. ಇಲ್ಲಿಂದ ಬಿಟ್ಟು ಹೊರದೇಶಕ್ಕೆ ಬಂದ ದುಡಿಯೋದ ನಮ್ದು ಚಾಯ್ಸ್ ಆಗಿರ್ತೈತಿ. ಆದ್ರೆ ನಾವು ನಮ್ಮ ಫ್ಯಾಮಿಲಿನ ಮಿಸ್ ಮಾಡ್ಕೊಳ್ಳೋದು, ನಮ್ಮ ಫ್ಯಾಮಿಲಿ ನಮ್ಮನ್ನು ಮಿಸ್ ಮಾಡ್ಕೊಳ್ಳೋದು ಅದು ರಿಯಾಲಿಟಿ. ಇವು ನಾ ಕುವೈತಿಗೆ ಬಂದ್ಮೇಲೆ ಕಲ್ಕೊಂಡಿರೋದ ಕೆಲವು ವಿಷಯಗಳು. ಇನ್ನ ತುಂಬಾ ವಿಷಯಗಳು ಅದಾವ, ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡ್ಲಾ. ಎಷ್ಟು ಜನ ಈ ಮಾತುಗಳನ್ನ ರಿಲೇಟ್ ಮಾಡ್ತೀರಿ ನಂಗೆ ಕಮೆಂಟ್ ಒಳಗೆ ತಿಳಿಸ್ಕೊಡ್ರಿ.